ನಿನ್ನೆ ಒಂದು ಮೂವಿ ನೋಡಿದೆ, ಸೂರ್ಯ ಅವ್ರದ್ದು ಕರುಪ್ಪು. ಇದು ಮೂವಿ ರಿವ್ಯೂ ಏನಲ್ಲ, ಇದರಲ್ಲಿರುವಂಥ ಕೆಲವೊಂದು ಡೈಲಾಗ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಂತ ಅಂದಾಳೆ. ಟೋಟಲ್ ಆಗಿ ನೀವು ಯಾರನ್ನ ಇನ್ನೂ ನೋಡಿಲ್ಲ ಅಂತಂದರೆ ಸ್ಪಾಯ್ಲರ್ ಅಲರ್ಟ್. ನೀವು ಫಸ್ಟ್ ಮೂವಿ ನೋಡ್ಕೊಂಬಂದು ಈ ವಿಡಿಯೋ ನೋಡಿದ್ನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ಸೊ ಏನಂತಂದರೆ ಒಬ್ರಿಗೆ ನ್ಯಾಯ ಕೊಡ್ಸಮ್ಮ ಅಂತಂದೇಳಿ ದೇವರು ಲಾಯರ್ ರೂಪದೊಳಗೆ ಬಂದಿರ್ತಾನೆ. ಸೊ ಅದು ಬಂದಿರೋದು ಅಪೋಸಿಟ್ ಲಾಯರಿಗೆ ಗೊತ್ತಿರೋದೈತಲ್ಲ, ಅಪೋಸಿಟ್ ಲಾಯರ್ ಏನು ಮಾಡಿರ್ತಾನೆ, ನಿನ್ನ ಪವರ್ಸ್ನ ಇಲ್ಲಿ ಬಳಸಂಗಿಲ್ಲ ಅಂತಂದೇಳಿ ಪ್ರಾಮಿಸ್ ಮಾಡ್ಕೊಂಡಿರ್ತಾನೆ. ಸೊ ಚಾಲೆಂಜ್ ಮಾಡಿರ್ತಾನೆ ದೇವರಿಗೆ, ನೀನು ನ್ಯಾಯವಾಗಿ ಗೆದ್ದು ತೋರಿಸು, ಕೇಸ್ನ ಲಂಚ ಕೊಡಲಾರ್ದಂಗೆ, ಸುಳ್ಳು ಹೇಳಲಾರ್ದಂಗೆ ನ್ಯಾಯವಾಗಿ ಗೆದ್ದು ತೋರಿಸು ಅಂತಂದೇಳಿ ಚಾಲೆಂಜ್ ಮಾಡಿರ್ತಾನಲ್ಲ. ಒಂದು ಕೇಸಲ್ಲಿ ದೇವರು ಸೋತು ಬಿಡ್ತಾನೆ. ಸೋತಾಗ ಆ ಅಪೋಸಿಟ್ ಲಾಯರು ಒಂದು ಡೈಲಾಗ್ ಹೇಳ್ತಾನೆ, ನಾನು ದೇವರಿಗೆ ಚಾಲೆಂಜ್ ಮಾಡಿಬಿಟ್ಟೆ, ಇನ್ನೇನು ಆಗಿಬಿಡುತ್ತೆ ಏನೋ, ನನಗೆ ಎಲ್ಲಿ ಪಾಪ ಬರುತ್ತೆ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ನನ್ನ ಕೋರ್ಟ್ ನನಗೆ ಕೈ ಬಿಡಲಿಲ್ಲ. ದೇವರೇ ಬಂದರೂ ಕೂಡ ಈ ಸಿಸ್ಟಮ್ನ, ಈ ಜನರನ್ನ, ಈ ಲಂಚನ, ಈ ಸುಳ್ಳು ಹೇಳೋದನ್ನ ತಪ್ಸೋಕ್ಕಾಗಲ್ಲ ಅನ್ನೋದನ್ನ ಪ್ರೂವ್ ಮಾಡಿತ್ತು ಅಂತಂದೇಳಿ ಹೇಳ್ತಾನೆ. ಈ ಡೈಲಾಗು ನಿಮಗೆ ಎಷ್ಟು ಇಂಪ್ಯಾಕ್ಟ್ಫುಲ್ ಅನ್ನಿಸ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಇದು ಅರ್ಥ ಆಗೋರಿಗೆ ಅರ್ಥ ಆಗಿರೋದೈತೆ. ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಮೂವಿನಲ್ಲಿ ಇನ್ನೊಂದು ಡೈಲಾಗ್ ಬರ್ತೈತೆ, ನೀವು ಯಾರಿಗಾನ ಶಿಕ್ಷೆ ಕೊಡಿಸ್ಬೇಕಂತ ಅಂದೇಳಿ ಕೋರ್ಟಿಗೆ ಬರ್ತೀರಿ, ಆದರೆ ನಿಮ್ಗೆ ಗೊತ್ತಿರಲಾರ್ದು ಏನಂತಾನೆ ಅಂದ್ರೆ, ನೀವು ಕೋರ್ಟಿಗೆ ಬರೋದೇ ಒಂದು ಶಿಕ್ಷೆ ಅಂತಂದೇಳಿ ಐತೆ. ಇದ್ರ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡೋ ಅವಶ್ಯಕತೆ ಏನಿಲ್ಲ ಅನ್ಕೊತೀನಿ, ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೈತೆ. ಬಾಯ್.